ಜಮ್ಮು ಕಾಶ್ಮೀರದ ಬಳಿಕ ಇವತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಗುಜರಾತ್ಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಗುಜರಾತ್ನ ಭುಜ್ ವಾಯುನೆಲೆಗೆ ಇವತ್ತು ಭೇಟಿಯನ್ನು ಕೊಡ್ತಾ ಇರುವಂಥದ್ದು. ಇಲ್ಲಿಂದ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಪಾಕ್ ಡ್ರೋನ್ ಅನ್ನು ಉಡೀಸ್ ಮಾಡುವಂತಹ ಕೆಲಸ ಆಗಿತ್ತು. ಪಾಕ್ ಪಾಲಿಗೆ ದುಸ್ವಪ್ನವಾಗಿದ್ದು ಇದೇ ಭುಜ್ ವಾಯುನೆಲೆ. ಅದೇ ಜಾಗಕ್ಕೆ ಇವತ್ತು ರಕ್ಷಣಾ ಸಚಿವರು ಹೋಗ್ತಾ ಇದ್ದಾರೆ. ಪಾಕ್ ಜೊತೆಗೆ 508 ಕಿಲೋಮೀಟರ್ ಗಡಿಯನ್ನ ಗುಜರಾತ್ ಹೊಂದಿಕೊಂಡಿದೆ. ಭುಜ್ ವಾಯುನೆಲೆಗೆ ಭೇಟಿ ಕೊಟ್ಟು ಸೈನಿಕರ ಜೊತೆಗೆ ರಾಜನಾಥ್ ಸಿಂಗ್ ಸಂವಾದವನ್ನು ಕೂಡ ನಡೆಸಲಿಕ್ಕೆ ಮುಂದಾಗ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಭುಜ್ ವಾಯುನೆಲೆಗೆ ರಕ್ಷಣಾ ಸಚಿವರ ಎಂಟ್ರಿ ಆಗುತ್ತೆ. ನಿನ್ನೆ ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ರು. ಶ್ರೀನಗರದ ನೆಲದಲ್ಲಿ ನಿಂತು ಪಾಕಿಸ್ತಾನಕ್ಕೆ ಮತ್ತೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ರು. ಈಗ ಗುಜರಾತ್ನ ಭುಜ್ ವಾಯುನೆಲೆಗೆ ಭೇಟಿಯನ್ನು ಕೊಡ್ತಾ ಇರುವಂಥದ್ದು S-500 ಇಂಡಿಯನ್ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಪಾಕಿಸ್ತಾನದಿಂದ ಬಂದಂತಹ ಡ್ರೋನ್ಗಳನ್ನು, ಮಿಸೈಲ್ಸ್ಗಳನ್ನು ಹೊಡೆದುರುಳಿಸಿದಂತಹ ಜಾಗಕ್ಕೆ ಇವತ್ತು ರಕ್ಷಣಾ ಸಚಿವರು ಭೇಟಿಯನ್ನು ಕೊಡ್ತಾ ಇರುವಂಥದ್ದು. ಇವತ್ತೂ ಕೂಡ ಸೈನಿಕರ ಜೊತೆಗೆ ಸಂವಾದವನ್ನು ಮಾಡಲಿಕ್ಕಿದ್ದಾರೆ ರಕ್ಷಣಾ ಸಚಿವರು. ಈ ಮೂಲಕ ಸೈನಿಕರ ಮನೋಬಲವನ್ನು ಮತ್ತಷ್ಟು ಬಲಗೊಳಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ 4 ರಾಜ್ಯಗಳು ಬರುತ್ತೆ. ಒಂದು ಗುಜರಾತು, ರಾಜಸ್ಥಾನ, ಜೊತೆಗೆ ಜಮ್ಮು ಕಾಶ್ಮೀರ, ಪಂಜಾಬು. ಈಗಾಗಲೇ ನಿನ್ನೆ ಜಮ್ಮು ಕಾಶ್ಮೀರಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ಇವತ್ತು ಗುಜರಾತ್ಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅದಮ್ಪುರ್ಗೆ ಭೇಟಿ ಕೊಟ್ಟು ಸೈನಿಕರ ಜೊತೆಗೂ ಕೂಡ ಮಾತುಕತೆ ನಡೆಸಿದ್ರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬ್ಬೀರ್, ಇವತ್ತು ನಿನ್ನೆ ಶ್ರೀನಗರ, ಇವತ್ತು ಗುಜರಾತ್, ಈ ಮೂಲಕ ಯಾವ ರೀತಿಯ ಮೆಸೇಜ್ ಅನ್ನು ಮತ್ತೆ ಪಾಕಿಸ್ತಾನಕ್ಕೆ ರಕ್ಷಣಾ ಸಚಿವರು ಪಾಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಜೊತೆಗೆ ಇವತ್ತು ಗುಜರಾತ್ಗೆ ಭೇಟಿ ಕೊಡ್ತಾ ಇರುವಂತಹ ರಕ್ಷಣಾ ಸಚಿವರ ಈ ಕಾರ್ಯಕ್ರಮದ ಬ್ಲೂ ಪ್ರಿಂಟ್ ಹೇಗಿದೆ ಅಂತ? ಪ್ರೇಮ್ ನೋಡಿ, ಇವತ್ತು ಗುಜರಾತ್ನ ಭುಜ್ ನಲ್ಲಿರುವಂತಹ ಏನು ಏರ್ ಬೇಸ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಅಲ್ಲಿ ಸೈನಿಕರ ಜೊತೆಗೆ ಸಂವಾದವನ್ನ ಕೂಡ ನಡೆಸ್ತಾರೆ. ಮುಖ್ಯವಾಗಿ ನೋಡಿ, ಒಂದು ಸಂದೇಶವನ್ನ ಕೊಡುವಂತ ಪ್ರಯತ್ನವನ್ನ ಈಗ ಭಾರತ ಸರ್ಕಾರ ಮಾಡ್ತಾ ಇರುವಂತದ್ದು. ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಏರ್ ಬೇಸ್ಗೆ ಭೇಟಿಯನ್ನ ಕೊಟ್ಟು ಅಲ್ಲಿ ಯಾವುದೇ ರೀತಿಯಾದಂತಹ ಹಾನಿಗಳಾಗಿಲ್ಲ, ಮತ್ತೆ ನಮ್ಮಲ್ಲಿ ಉತ್ಸಾಹ ಹೇಗಿದೆ ಅನ್ನುವಂಥದ್ದನ್ನ ಕೂಡ ತೋರಿಸುವಂತ ಕೆಲಸವನ್ನ ಮಾಡಿದ್ರು. ಇದಾದ ಬೆನ್ನಲ್ಲೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ನಿನ್ನೆ ಶ್ರೀನಗರಕ್ಕೂ ಕೂಡ ಭೇಟಿಯನ್ನ ಕೊಟ್ಟಿದ್ರು. ಅಲ್ಲಿ ಸೈನಿಕರನ್ನ ಭೇಟಿಯಾಗಿ ಅವರಿಗೆ ಆತ್ಮವಿಶ್ವಾಸವನ್ನ ತುಂಬೋದ್ರ ಜೊತೆಗೆ ಯಾವುದೇ ಸಮಸ್ಯೆಗಳು ಶ್ರೀನಗರದಲ್ಲೂ ಕೂಡ ಆಗಿಲ್ಲ, ಕಾಶ್ಮೀರದಲ್ಲಿ ಆಗಿಲ್ಲ ಅನ್ನುವಂತ ಸಂದೇಶವನ್ನ ರವಾನಿಸುವಂತ ಪ್ರಯತ್ನ ಮಾಡಿದ್ರು. ಮತ್ತೆ ಶ್ರೀನಗರದ ನೆಲದಲ್ಲಿ ನಿಂತು ಪಾಕಿಸ್ತಾನ ಮತ್ತೆ ಭಯೋತ್ಪಾದಕರಿಗೆ ಎಚ್ಚರಿಕೆಯನ್ನ ಕೊಡುವಂತ ಪ್ರಯತ್ನಗಳನ್ನ ಕೂಡ ಮಾಡಿದ್ರು. ಸೊ ಈಗ ಅದರ ಮುಂದುವರೆದ ಭಾಗವಾಗಿ ಭುಜ್ ಏರ್ ಬೇಸ್ಗೂ ಕೂಡ ಈಗ ಸದ್ಯಕ್ಕೆ ರಾಜನಾಥ್ ಸಿಂಗ್ ಅವರು ಭೇಟಿಯನ್ನ ಕೊಡ್ತಾ ಇರುವಂತದ್ದು. ಇಲ್ಲೂ ಕೂಡ ಸಾಕಷ್ಟು ದಾಳಿಗೆ ಪ್ರಯತ್ನವನ್ನ ಪಾಕಿಸ್ತಾನ ಮಾಡಿತ್ತು, ಆದ್ರೆ ಯಾವ ದಾಳಿಯೂ ಕೂಡ ಸಕ್ಸಸ್ಫುಲ್ ಆಗಿಲ್ಲ. ಸೊ ಪಾಕಿಸ್ತಾನ ಒಂದು ನೆರೆಟಿವ್ ಅನ್ನ ಫಿಕ್ಸ್ ಮಾಡುವಂತ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇದೆ. ನಾವು ಸಾಕಷ್ಟು ಏರ್ ಬೇಸ್ ಗಳನ್ನ ಹೊಡೆದಾಕಿದೀವಿ, ಅಲ್ಲೆಲ್ಲ ಸಾಕಷ್ಟು ಡ್ಯಾಮೇಜ್ ಅನ್ನ ಮಾಡಿದೀವಿ ಅನ್ನುವಂತ ಹೇಳಿಕೆಗಳನ್ನ ಏನು ಕೊಡ್ತಾ ಬಂದಿತ್ತು. ಅದಕ್ಕೆ ಉತ್ತರವಾಗಿ ಈಗ ಅದೇ ಏರ್ ಬೇಸ್ ಗಳ ಮೂಲಕ ಕೊಡುವಂತ ಕೆಲಸವನ್ನ ಈಗ ಭಾರತ ಸರ್ಕಾರ ಮಾಡ್ತಾ ಇರುವಂತದ್ದು. ಇವತ್ತು ಭುಜ್ ಏರ್ ಬೇಸ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಹೋಗಿ ಅಲ್ಲಿ ಸೈನಿಕರ ಜೊತೆಗೆ ಮಾತುಕತೆಯನ್ನ ನಡೆಸುವ ಮೂಲಕ ಅಲ್ಲಿನ ಸುತ್ತಮುತ್ತಲಿನ ವಾತಾವರಣ ಹೇಗಿದೆ, ನಮ್ಮಲ್ಲಿ ಹಾನಿ ಆಗಿದೆಯಾ ಆಗಿಲ್ವಾ ಅನ್ನುವಂಥದ್ದನ್ನ ನೇರವಾಗಿ ಜಾಗತಿಕ ಮಟ್ಟದಲ್ಲಿ ಸಂದೇಶ ಕೊಡುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇವತ್ತು ಕೂಡ ಭುಜ್ ನೆಲದಲ್ಲಿ ನಿಂತು ಪಾಕಿಸ್ತಾನವನ್ನ ಟಾರ್ಗೆಟ್ ಮಾಡಿ ಒಂದಷ್ಟು ಮಾತುವನ್ನ ಆಡುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬ್ಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ಗುಜರಾತ್ಗೆ ರಕ್ಷಣಾ ಸಚಿವರ ಎಂಟ್ರಿ ಆಗಿದೆ. ರಕ್ಷಣಾ ಸಚಿವರನ್ನು ಅಲ್ಲಿಯ ಸ್ಥಳೀಯ ಅಧಿಕಾರಿಗಳು ಮತ್ತು ಸೇನಾಧಿಕಾರಿಗಳು ಬರಮಾಡಿಕೊಳ್ತಾ ಇರುವಂತಹ ವಿಜುವಲ್ಸನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಗುಜರಾತ್ನ ಭುಜ್ ವಾಯುನೆಲೆಗೆ ಇವತ್ತು ರಕ್ಷಣಾ ಸಚಿವರು ಬಂದಿರುವಂಥದ್ದು. ಅಲ್ಲಿ ಇವತ್ತು ಸೈನಿಕರನ್ನ ಜೊತೆಗೆ ಸಂವಾದವನ್ನು ಮಾಡ್ತಾರೆ. ಅದಾದ ಮೇಲೆ ಸೈನಿಕರನ್ನು ಉದ್ದೇಶಿಸಿ ಇಲ್ಲೂ ಕೂಡ ಮಾತನಾಡುವಂತಹ ಸಾಧ್ಯತೆ ಇರುವಂಥದ್ದು. ಈ ಭುಜ್ ವಾಯುನೆಲೆಗೆ ಭೇಟಿ ಕೊಡೋದರ ಮೂಲಕ ಮತ್ತೊಮ್ಮೆ ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಸಂದೇಶವನ್ನು ಕೂಡ ರಕ್ಷಣಾ ಸಚಿವರು ರವಾನಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ನೋಡಿ, ಈ ಪಾಕ್ನ ಜೊತೆಗೆ ಗುಜರಾತ್ 508 ಕಿಲೋಮೀಟರ್ ಗಡಿಯನ್ನು ಹಂಚಿಕೊಂಡಿದೆ. ನಿರಂತರವಾಗಿ ಶೆಲ್ ದಾಳಿ, ಡ್ರೋನ್ಗಳ ಮೂಲಕ ಅಟ್ಯಾಕ್ ಕೂಡ ಇಲ್ಲಿ ಆಗಿತ್ತು ಆಪರೇಷನ್ ಸಿಂಧೂರದ ಬಳಿಕ. ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಭಾರತೀಯ ಸೇನೆ ಕೊಟ್ಟಿತ್ತು. ಈಗ ಗುಜರಾತ್ನ ಭುಜ್ ವಾಯುನೆಲೆಗೆ ರಕ್ಷಣಾ ಸಚಿವರ ಎಂಟ್ರಿ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಸೈನಿಕರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ನಿನ್ನೆ ಶ್ರೀನಗರದಲ್ಲಿ ರಕ್ಷಣಾ ಸಚಿವರ ಸ್ಟೇಟ್ಮೆಂಟನ್ನು ಅವರು ಆಡಿರುವಂತಹ ಮಾತನ್ನು ನೀವು ಗಮನಿಸ್ತಾ ಇದ್ರಿ.
ಅವರು ಧರ್ಮವನ್ನು ಕೇಳಿ ಹೊಡೆದ್ರು, ನಾವು ಅವರ ಕರ್ಮವನ್ನು ನೋಡಿ ಹೊಡೆದಿದ್ದೇವೆ ಅನ್ನುವಂತಹ ಮಾತುಗಳನ್ನು ಕೂಡ ರಕ್ಷಣಾ ಸಚಿವರಾಡಿದರು. ಇವತ್ತು ಗುಜರಾತ್ನ ನೆಲದಲ್ಲಿ ನಿಂತು ಮತ್ತೆ ಪಾಕಿಸ್ತಾನಕ್ಕೆ ಹೇಗೆ ಎಚ್ಚರಿಕೆಯ ಮೆಸೇಜನ್ನು ಪಾಸ್ ಮಾಡ್ತಾರೆ, ಪಾಕಿಸ್ತಾನದ ವಿರುದ್ಧ ಮತ್ತೊಮ್ಮೆ ಹೇಗೆ ವೀರಾವೇಶದ ಸಿಡಿಲಬ್ಬರದ ಭಾಷಣವನ್ನು ಮಾಡ್ತಾರೆ ಅನ್ನುವಂತಹ ಕುತೂಹಲವಂತೂ ಸಹಜವಾಗಿಯೇ ಇದೆ. ಈಗಾಗಲೇ ವಿಶೇಷ ವಿಮಾನದಲ್ಲಿ ರಕ್ಷಣಾ ಸಚಿವರು ಗುಜರಾತ್ನ ಭುಜ್ ವಾಯುನೆಲೆಗೆ ಬಂದಿಳಿದಿರುವಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೈನಿಕರ ಜೊತೆಗೂ ಕೂಡ ಸಂವಾದವನ್ನು ಮಾಡ್ತಾರೆ.